ಶಿಲ್ಲೆ ಗಿಲ್ಲೆ ಎಲ್ಲ ಹೊಡಿಬೇಡಿ. ಇದೆಲ್ಲ ಶಿಲ್ಲೆ ಪಿಕ್ಚರ್ ಥಿಯೇಟರ್ ಅಲ್ಲ. ಹೀರೋ ಒಂದು ಬಾಕ್ಸಿಂಗ್ ಹೊಡೆದ ತಕ್ಷಣ ಅಂತ ಹೊಡಿತಾರೆ. ನಮಗೆ ಕಾಂಗ್ರೆಸ್ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ ಅದೆಲ್ಲ. ಬಂಧುಗಳೇ, ಮಂತ್ರಿಗಳಂತ ಪಕ್ಷದ ಮುಖಂಡರಂತ ಜಮೀರ್ ಅಹಮದ್ ಅವರೇ, ಪ್ರಸಾದ್ ಅಬ್ಬಯ್ಯರವರೇ, ಅಲ್ತಾಫ್ ಅವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಇದು ಸೆಂಟ್ರಲ್ ಬರ್ತದ, ಸೆಂಟ್ರಲ್ ಅಧ್ಯಕ್ಷ ಅಂತ ನಂದಕುಮಾರ್ ಅವರೇ, ಮೋಹನ್ ಅವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತ BT ಶ್ರೀನಿವಾಸ್ ಮೂರ್ತಿ ಅವರೇ, ರೇವಣ್ಣವರು, ದೀಪಕ್ ತಿಮ್ಮಯ್ಯನವರು, ನಮ್ಮ ಪೊಲಿಟಿಕಲ್ ಅಡ್ವೈಸರು, ವಿಶೇಷವಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಗೋವಿಂದರಾಜು ಮತ್ತು ಅವರ ಧರ್ಮಪತ್ನಿಯವರು ಇಬ್ಬರು ಕಾರ್ಪೊರೇಟರ್ ಇದ್ರು. ನಮ್ಮ ಚಂದ್ರಶೇಖರ್ ಇದ್ದಾರೆ, ಚಾಮರಾಜಪೇಟೆ ಮಾಜಿ ಕಾರ್ಪೊರೇಟರು, ಜಿಲ್ಲಾ ಇದು JDS ನ ಅಧ್ಯಕ್ಷರಾಗಿ ಡೇವಿಡ್ ಅಲ್ಲ ಅವರು ಡೇವಿಡ್ ಇದ್ದಾರೆ. ಇನ್ನೆಲ್ಲ ಬಹಳ ಜನ ಮುಖಂಡಗಳೆಲ್ಲ ಒಂದು 100 ಜನ ಲೀಡರ್ಸ್ ಎಲ್ಲ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಗೋವಿಂದರಾಜು ಮತ್ತು ಅವ್ರ ಕುಟುಂಬ, ಅವ್ರ ಸ್ನೇಹಿತರೆಲ್ಲ ನನ್ನ ಮೊದಲಿಂದ ಪರಿಚಯಿಸಿತು. ಜನತಾದಳ ಗುರ್ಸ್ಕೊಂಡು ಜನತಾದಳ ಸಂಘಟನೆ ಮಾಡಬೇಕು ಅಂತೇಳಿ ಹೊರಟು ಅಭ್ಯರ್ಥಿ ಕೂಡ ಆಗಿತ್ತು. ಆದರೆ ಬಿಜೆಪಿ ಮತ್ತು ಜನತಾದಳ ಮಾಡ್ಕೊಳ್ತಾ ಇರೋಂಥ ಐಕ್ಯತೆ, ಹೊಂದಾಣಿಕೆ, ಅದನ್ನ ಬೇಡ ಅಂತ ಹೇಳಿ ನಾವು ಬಿಜೆಪಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಹೋಗಕ್ಕಾಗಲ್ಲ. ನಮ್ದು ಸೆಕ್ಯುಲರು, ನಾವು ಕಾಂಗ್ರೆಸ್ ಪಾರ್ಟಿ ಜೊತೆನೆ ಗುರ್ಸ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ನಿಲ್ತೇವೆ ಅಂತೇಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಮುಖಂಡತ್ವದಲ್ಲಿ ಆ ಕ್ಷೇತ್ರದಲ್ಲಿ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಪಕ್ಷಕ್ಕೆ ಎಲ್ಲರೂ ಸೇರಿ ಬರಬೇಕು ಅಂತೇಳಿ ಇವತ್ತು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರ ಧೋರಣೆ ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ ನನಗೆ. ಮರ್ಜ್ ಆದ್ರೆ ನಮಗೂ ಒಳ್ಳೇದೆ, ನೇರವಾಗಿ 2 ಪಾರ್ಟಿ ಜೊತೆ ನಾವು ಫೈಟ್ ಮಾಡ್ಬೋದು. ಆಟಕ್ಕೆ 3 ಪಾರ್ಟಿ, ಲೆಕ್ಕಕ್ಕೆ 2 ಪಾರ್ಟಿ, ಆ ಥರ ಇರದೆ ಎಷ್ಟು ಜಲ್ದಿ ಅವರು ಮರ್ಜ್ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ತಿದ್ದೀನಿ. ಯಾಕಂದ್ರೆ ಬಹಳ ಜನ ನನಗೆ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ನಾವು ಏನಾದ್ರು ಒಂದು ತೀರ್ಮಾನ ಮಾಡ್ಕೋಬಹುದು, ಸುಮ್ಮನೆ ನಮ್ಮನ್ನು ಅಡ್ಗಟ್ಟುಗಳು ನಮ್ಮ ಮೇಲೆ ದೀಪಕ್ಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದ್ದಾರೆ, ಜನತಾದಳ ಲೀಡರ್ಸು ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಗೊಂದಲಗಳಿವೆ. ನಮ್ಮ ಭವಿಷ್ಯ ಏನು ಲಾಸ್ಟ್ ಮೂಮೆಂಟ್ ಅವರು ಹೀಗೆ ನಾವೇನಾದ್ರು ಒಂದು ತೀರ್ಮಾನ ಮಾಡ್ಕೊಬಿಡ್ತೀವಿ, ಈಗ ಹಂಗೋ ಏನೋ ನಮ್ಮ ಭವಿಷ್ಯ ನಿರ್ಮಾಣ ಮಾಡ್ತೀವಿ ಅಂತೇಳಿ ಕೆಲವೆಲ್ಲ ಚಿಂತನೆ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.